ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಬನ್ನಿ ಕತೆಗೆ ಹೋಗುವ. ಎಲ್ಲರಿಗೂ ಹಾಯ್. ಇವತ್ತು ನನ್ನ ಹುಟ್ಟಿದಬ್ಬ. ನನ್ನ ಗಂಡ ಗಿಫ್ಟ್ ತರೋಕೆ ಅಂತ ಹೋಗಾರೆ. ಏನ್ ತರ್ತಾರೋ ಏನೋ, ಸರ್ಪ್ರೈಸ್ ಅಂತ ಬೇರೆ ಹೇಳೋಗಾರೆ. ಪಕ್ಕದ ಮನೆ ಲಾವಣ್ಯ ನೆಕ್ಲೆಸ್ ತಗೊಂಡದೆ. ಹೀರೋಯಿನ್ ರಮ್ಯಾ ಸಿನಿಮಾದಲ್ಲಿ ಹಾಕೊಂಡಿರೋ ನೆಕ್ಲೆಸ್ ಚಂದ ಇದೆ ಅಂತ 4 ದಿನದಿಂದ ನನ್ನ ಗಂಡಗೆ ನೆಕ್ಲೆಸ್ ಕೊಡ್ಸ್ರಿ ಅಂತ ಹೇಳಿದ್ರು. ಹೇಳದೇ ಇರೋ ಥರ ಹೇಳ್ತಾನೆ ಇದ್ದೇನೆ. ಆ ತಲೆಗೆ ಇದೆಲ್ಲ ಅರ್ಥ ಆಯ್ತೋ ಇಲ್ವೋ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಒಂದು ಕಾಲ್ ಆದ್ರೂ ಮಾಡುವ. ಏನ್ರಿ ಇನ್ನೂ ಎಷ್ಟೊತ್ತಿಗೆ ಬರ್ತೀರಾ ರೀ? ಏನು ಇನ್ನೂ 5 ನಿಮಿಷನಾ? ಇನ್ನೂ 5 ನಿಮಿಷ ಅಂತೆ. ಟೈಮ್ ಓಡ್ತಾನೆ ಇಲ್ಲ ಅಲ್ಲ. ಇನ್ನು 4 ನಿಮಿಷ 49 ಸೆಕೆಂಡು, 46 ಸೆಕೆಂಡು, 43 ಸೆಕೆಂಡು. ಅಮ್ಮ, ಇವಳು ಮುಸುಡಿಗೆ ನೆಕ್ಲೆಸ್ ಬೇರೆ ಅಂತೆ. ಮೀನಾ, ನಾ ಬಂದೆ. ಬಂದ್ರ? ಏನ್ ಗಿಫ್ಟ್ ತಂದ್ರಿ ರೀ? ಏನ್ ಗಿಫ್ಟ್ ತಂದ್ರಿ? ಗಿಫ್ಟಾ? ಇದೆ ನಿನ್ನ ಹುಟ್ಟಿದ ಹಬ್ಬಕ್ಕೆ ನನ್ನ ಗಿಫ್ಟ್, ಮೂಗ್ಬೊಟ್ಟು. ಏನು ಮೂಗ್ಬೊಟ್ಟ? ನಿಮ್ಗೆ ತಲೆ ಇಲ್ಲ, ನಿಮ್ಗೆ ಹುಚ್ಚು, ಕೆಲ್ಸಕ್ ಬಾರದೇ ಇರೋರು, ಚೀಪು. ತಡಿ, ಏನೋ ಜೋಕ್ ಮಾಡಿದ್ನೆ, ಅಷ್ಟರೊಳಗೆ ಶುರು ಮಾಡ್ತೀಯಾ? ನಾನು ಜೋಕ್ ಮಾಡ್ತಾ ಪ್ರೀತಿಯಿಂದ ಬೈದೆ ರೀ. ಸರಿ ಬಿಡು, ಇತ್ತಗೋ ನೀನು ಹುಟ್ಟಿದ ಹಬ್ಬಕ್ಕೆ ನನ್ನ ಗಿಫ್ಟ್ ನೆಕ್ಲೆಸ್. ಆ ಮೂಗ್ಬೊಟ್ಟು ತಗೊಂಡ್ರೆ ಫ್ರೀಯಾಗಿ ಕೊಟ್ರು. ಹೌದಾ? ಮತ್ ಹಾಗಿದ್ರೆ ಇನ್ನೂ 4 ಮೂಗ್ಬೊಟ್ಟು ತರೋದಲ್ವೇನ್ರಿ? ಇನ್ನೇ ಆಸೆ ಪಡೋಕಾರು ಇತಿಮಿತಿ ಇರಬೇಕೆ. ನಾನೇನೋ ತಮಾಷೆಗೆ ಹೇಳಿದ್ರೆ 4-5 ತರಬೇಕು ಅಂತೆ. ಏನೋ ಆಫರ್ ಅಂತೆ, ನೆಕ್ಲೆಸ್ ತಗೊಂಡ್ರೆ ಮೂಗ್ಬೊಟ್ಟು ಫ್ರೀಯಾಗಿ ಕೊಟ್ರು. ವಾವ್, ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ರೀ. ಎಷ್ಟು ರೀ ನೆಕ್ಲೆಸ್ಗೆ? 2.5ನೇ. ವಾವ್, ನನ್ನ ಗಂಡ ತುಂಬಾ ಒಳ್ಳೆಯವನು, ಬುದ್ಧಿವಂತ ಗಂಡ. ಸಾಕು. ಹೆಂಡತಿಗೆ ನೆಕ್ಲೆಸ್ ತಂದ್ಕೊಟ್ಟು ಹಿರಿಕತಾನೆ. ಇಷ್ಟು ವರ್ಷ ಹೊತ್ತು ಸಾಕಿ ತಾಯಿ ಲೆಕ್ಕನೇ ಇಲ್ಲ. ಅಯ್ಯೋ ಅಮ್ಮ, ನೀ ಎಲ್ಲಿ ಹೊಂಟಿ? ನಿಲ್ಲ. ನಮ್ಮ ಅತ್ತೆಗೆ ನನ್ನ ನೆಕ್ಲೆಸ್ ನೋಡಿ ಉರಿಯಾಕತ್ತೈತಿ. ಏನು ನಿಂತೇನ್ ಮಾಡ್ಲಿ? ಗಂಡ ಹೆಂಡತಿ ಇಬ್ರು ಮಾತಾಡಕತ್ತಿದ್ರಿ, ಮತ್ ನೆಕ್ಲೆಸ್ ತಂದು ನೀನ್ ಹೆಂಡತಿ ಕೊಟ್ಟಿ ಖುಷಿಯಿಂದ ಇದ್ದಾಳೆ. ಇದನ್ನ ನೋಡ್ತಾ ನಿಂತ್ರೆ ನಂಗೆ ಬರೋದಾದ್ರೆ ಏನಿದೆ ಅಂತ ಒಳಗ್ ಹೊಂಟಿದ್ನಿ. ನೀವು ಮಾತಾಡ್ತಾನಿಲ್ರಿ, ನನ್ ತಗೊಂಡ್ ನೀವೇನ್ ಮಾಡ್ತೀರಿ? ಅಯ್ಯಯ್ಯಯ್ಯ, ಎಷ್ಟಾರ ಸಿಟ್ಟು ಮಾಡ್ಕೊಂತಿ. ಇಡೀ ನಿನಗೂ ಒಂದು ನೆಕ್ಲೆಸ್ ತಂದೇನೆ. ಹೌದಾ? ಕಾಣದಿಲ್ಲ ನಮ್ಮ ಕಣ್ಣು? ಕೈಯಾಗ 2 ನೆಕ್ಲೆಸ್ ಇದೆ. ಒಂದು ನೆಕ್ಲೆಸ್ ಅವಳಿಗೆ ಕೊಟ್ಟು ಇನ್ನೊಂದು ನೆಕ್ಲೆಸ್ ನಿಂಗೆ ಕೊಡ್ತೇನೆ ಅಂತ ಅದನ್ನ ಬಿಟ್ಟು ಸುಮ್ಮನೆ ಸಿಟ್ಟಾಗಿ ಒಳ ಹೋಗ್ತಾ ಇದ್ದಿ. ಯಾರಿಗ್ ಗೊತ್ತಪ್ಪ, ಅದನ್ನು ನಿನ್ ಹೆಂಡತಿಗೆ ಕೊಡ್ತಿ ಅಂತ ಸುಮ್ಮನೆ ಹೊಂಟಿದ್ದೆ ಒಳಗೆ. ಕೊಟ್ರೆ ಸುಮ್ಮನೆ ಬಿಡ್ತೀರತ್ತೆ ನೀವು? ಸುಮ್ಮನೆ ಇರ್ತೀರಾ ನೀವೀಗ? ಅಯ್ಯೋ ನನ್ ಮಗನೇ, ಎಷ್ಟು ಚಂದ ಆಯ್ತು ನೆಕ್ಲೆಸು. ನನ್ ಮಗ ಅಂದ್ರೆ ನೀನೇ ನೋಡು, ನನ್ ಬಂಗಾರದ ಗಿಂಡಿ. ಈಗ ಹೋಗಿ ನಮ್ ಸಂಬಂಧಿಕರು ಎಲ್ರಿಗೂ ಫೋನ್ ಮಾಡಿ ಹೇಳ್ತೆ ನನ್ ಮಗ ನೆಕ್ಲೆಸ್ ಕೊಡ್ಸ್ದಾ ಅಂತ. ಮತ್ತೆ ಇವಾಗ ಏನ್ ಮಾಡ್ತಿ? ಏನ್ ಮಾಡ್ಲಿರಿ? ನಿಮ್ಗೆ ಇಷ್ಟವಾದ ಹೋಳಿಗೆ ಮಾಡ್ಲಾ? ಅದಲ್ವೇ, ಹೊಸ ನೆಕ್ಲೆಸ್ ತಗೊಂಡು ಪಕ್ಕದ ಮನೆಯವರಿಗೆ ಎದುರು ಮನೆಯವರಿಗೆ ತೋರ್ಸಲ್ವಾ? ಅರೆ ಪಕ್ಕದ ಮನೆ ಪುಷ್ಪರಾಜ್, ಬರ್ಕೋ, ನನ್ನ ಹೆಂಡತಿ ನೆಕ್ಲೆಸ್ ಜೊತೆಗೆ ನಿಮ್ಮ ಮನೆಗೆ ಬರ್ತಿದ್ದಾಳೆ. ಇಲ್ಲ ಅಂದ್ರೆ ನೀವೇ ಹೇಳಿ. ಮೊನ್ನೆ ಅವ್ರ ಮನೆ ವಾಷಿಂಗ್ ಮಿಷನ್ ತೊಗೊಂಡ್ರಂತೆ. ಆ ಪುಷ್ಪರಾಜ್ ಎದುರು ಮನೆ ಮೀನಾಕುಮಾರಿ ಅವ್ರಿಗೆ ತೋರಿಸೋದಂತೆ. ಅವನ ಹೆಂಡ್ತಿ ಬೇರೆ ಏನೇ ತೊಗೊಂಡ್ರು ನನ್ನ ಹೆಂಡ್ತಿಗೆ ಕರ್ ತೋರಿಸೋದು. ಇವಳೇನೋ ಮನೆಗೆ ಬಂದು ವಾಷಿಂಗ್ ಮಿಷನ್ ತೊಗೊಳ್ಳೋವರೆಗೂ ಉಪವಾಸ ಮಾಡೋದು. ನಾನು ಬಿಡ್ತೇನಾ? ಇಟ್ಸ್ ಮೈ ಟೈಮ್. ಏನೇ ಮುಖ್ಯವಾಗಿ ಆ ಪಕ್ಕದ ಮನೆ ಪುಷ್ಪರಾಜ್ ಹೆಂಡ್ತಿ ಲಾವಣ್ಯಕ್ಕೆ ತೋರಿಸು, ಮರ್ತು ಬಿಡ್ಬೇಡ ಮತ್ತೆ. ಸರಿ ರೀ, ನಿಮ್ಗೆ ಊಟಕ್ಕೆ ಬಡಿಸಿ ನಾ ಹೋಗಿ ಬರ್ತೀನಿ. ಇವಾಗೇನು ಬೇಡ, ಬೇಗ ಹೋಗಿ ನೆಕ್ಲೆಸ್ ತೋರಿಸ್ಬಾ ಹೋಗು. ನೀನು ಹೋಗಿ ಬಂದಮೇಲೆ ಆ ಪುಷ್ಪರಾಜ್ ಮುಖ ನೋಡಿದ್ರೆ ಸಾಕು, ನನಗೆ ಹೊಟ್ಟೆ ತುಂಬ ಹೋಗ್ಬಿಡ್ತದೆ. 10 ನಿಮಿಷದ ನಂತರ. ಏನಾಯ್ತೆ ಇಷ್ಟು ಬೇಗ ಬಂದು? ಎಲ್ಲರಿಗೂ ನೆಕ್ಲೆಸ್ ತೋರಿಸ್ದೇ ಇಲ್ವಾ? ಏನ್ರಿ ಹೊಟ್ಟೆ ಯಾಕೋ ತುಂಬಾ ಉರಿತಾ ಇದೆ ರೀ, ನನ್ನಿಂದ ಆಗ್ತಿಲ್ಲ ರೀ. ಅರೆ ಏನಾಯ್ತೆ ನಿಂಗೆ? ಅವ್ರ ಮನೆಗೆ ಏನಾದರೂ ತಿಂದೇನೆ? ಇಲ್ಲ ರೀ, ಏನು ತಿನ್ಲಿಲ್ಲ. ಮತ್ತೆ ನಿಮ್ಮಮ್ಮ ಏನಾದರೂ ನೀನು ಹುಟ್ಟಿದಬ್ಬ ಅಂತ ಹೇಳಿ ಏನಾದರೂ ಅಡುಗೆ ಕೊಟ್ಟು ಕಳಿಸಿದ್ರಾ? ಅದನ್ನೇನಾದರೂ ತಿಂದ್ಯಾ? ಇಲ್ಲ ರೀ. ಮತ್ತೆ ಯಾಕೆ ಇದ್ದಕ್ಕಿದ್ದಂಗೆ ನಿಂಗೆ ಹೊಟ್ಟೆ ಉರಿ ಶುರುವಾಯಿತು? ಏನಾಯ್ತೆ? ಅದು ಪಕ್ಕದ ಮನೆ ಲಾವಣ್ಯಗೆ ಅವಳ ಗಂಡ ಪುಷ್ಪರಾಜು 10 ಲಕ್ಷದ ಕಾರ್ ಕೊಡ್ಸಿದಾನಂತೆ ರೀ.